ತಂದೆಯು ಹನುಮನೆ ತಾಯಿಯು ಹನುಮನೆ ತಂದೆಯು ಹನುಮನೆ ಸಕಲವು ಜಗಕ್ಕೆಲ್ಲ ಹನುಮನೆ ಸಕಲವು ಜಗಕ್ಕೆಲ್ಲ ಹನುಮನೆ ತಂದೆಯು ಹನುಮನೆ ತಾಯಿಯು. ಬನ್ನಿ 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 ಎತ್ತಾಕ ಎರಡು ಸೇರ್ ಒಂದ್ ಪ್ಲೇಟ್ ಆಗ್ತದೆ ಎತ್ತಾಕೊಂಡು ಖಾಲಿ ಇದ್ದಾಗ ಅಲ್ಲಿ ಇಲ್ಲಿ ಬಿದ್ದಿರೋದು ಹಾಕು. ಒಂದ್ಸರಿ ನೀರಲ್ಲಿ ಹಾಕ್ಬಿಟ್ಟು ರವೀಶ್ ಹೇಳು, ನೀರಲ್ಲಿ ಹಾಕ್ಬಿಟ್ಟು ಎತ್ತಾಕ್ಬಿಡ್ರಿ. ಬನ್ನಿ 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 ಬನ್ನಿ. ಚಿಕ್ಕಬಳ್ಳಾಪುರ ಆಷಾಢ ಮಾಸದ ಕೊನೆಯ ಸೋಮವಾರದ ಅಂಗವಾಗಿ ನಂದಿಗಿರಿ ಧಾಮದಲ್ಲಿ ನಡೆದ ನಂದಿಗಿರಿ ಪ್ರದಕ್ಷಿಣೆ ಈ ಬಾರಿ ಕಳೆದ ವರ್ಷಕ್ಕಿಂತಲೂ ಹೆಚ್ಚು ವೈಭವದಿಂದ ಹಾಗೂ ಭಕ್ತಿ ಭಾವದಿಂದ ನೆರವೇರಿತು. ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಹಾಗೂ ತುಮಕೂರು ಜಿಲ್ಲೆಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಗಿರಿ ಪ್ರದಕ್ಷಿಣೆಯಲ್ಲಿ ಪಾಲ್ಗೊಂಡು ಭೋಗನಂದೀಶ್ವರನ ದರ್ಶನ ಪಡೆದು ಪುನೀತರಾದರು. ದೊಡ್ಡಬಳ್ಳಾಪುರ ನಂದಿಗಿರಿ ಪ್ರದಕ್ಷಿಣೆ ಟ್ರಸ್ಟ್ನಿಂದ ಆರಂಭಗೊಂಡ ಈ ಗಿರಿ ಪ್ರದಕ್ಷಿಣೆ ವರ್ಷದಿಂದ ವರ್ಷಕ್ಕೆ ಭವ್ಯ ರೂಪ ಪಡೆದುಕೊಳ್ಳುತ್ತಿದ್ದು, ಆಷಾಢ ಮಾಸದ ಕೊನೆಯ ಸೋಮವಾರದಂದು ನಂದಿಗಿರಿ ಪ್ರದಕ್ಷಿಣೆ ನಡೆಯುವುದು ಈಗ ಭಕ್ತರಲ್ಲಿ ಪರಂಪರೆಯ ಆಚರಣೆಯಾಗಿ ಬೆಳೆದಿದೆ. ಯಾವುದೇ ವಿಶೇಷ ಆಹ್ವಾನ ಇಲ್ಲದಿದ್ದರೂ ಭಕ್ತರು ಸ್ವಯಂ ಪ್ರೇರಿತವಾಗಿ ಕುಟುಂಬ ಸಮೇತರಾಗಿ ಆಗಮಿಸಿ ಗಿರಿ ಪ್ರದಕ್ಷಿಣೆಯಲ್ಲಿ ಭಾಗವಹಿಸುತ್ತಾರೆ. ಸಾವಿರಾರು ಭಕ್ತರು ಪಾದಯಾತ್ರೆ ಮೂಲಕ ನಂದಿಗಿರಿಗೆ ಆಗಮಿಸಿದ್ದು, ಕೇಸರಿ ವಸ್ತ್ರ ಮತ್ತು ಕೇಸರಿ ಧ್ವಜಗಳಿಂದ ಪ್ರದೇಶವು ಭಕ್ತಿಮಯ ವಾತಾವರಣದಿಂದ ಕಂಗೊಳಿಸಿತು. ಈ ವೇಳೆ ಭಕ್ತರೊಂದಿಗೆ ಹೆಜ್ಜೆ ಹಾಕಿದ ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್ ಮಾತನಾಡಿ, ನಮ್ಮ ಕ್ಷೇತ್ರದಲ್ಲಿ ಶಕ್ತಿ ದೇವರ ನೆಲೆ ಇದೆ. ಭೋಗನಂದೀಶ್ವರ ದೇವಾಲಯವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಿ ಮಹತ್ವದ ಪುಣ್ಯ ಕ್ಷೇತ್ರವನ್ನಾಗಿ ರೂಪಿಸೋಣ. ಹಿರಿಯರು ಆರಂಭಿಸಿದ ಈ ಗಿರಿ ಪ್ರದಕ್ಷಿಣೆ ಪರಂಪರೆಗೆ ಎಲ್ಲರೂ ಕೈಜೋಡಿಸಿ ಭಕ್ತಿಯಿಂದ ದೇವರ ಆಶೀರ್ವಾದ ಪಡೆಯೋಣ ಅಂತ ಕರೆ ನೀಡಿದ್ರು. ಕೊನೆ ಸೋಮವಾರ ಪ್ರತಿ ವರ್ಷ ನಂದಿಗಿರಿ ಪ್ರದಕ್ಷಿಣೆಯನ್ನ ಬಹಳ ವರ್ಷಗಳಿಂದ ಈ ಸುತ್ತಮುತ್ತಲ ಭಕ್ತಾದಿಗಳು ಮಾಡ್ಕೊಂಡು ಬರ್ತಾ ಇದ್ರು. ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಯಲಹಂಕದ ನಮ್ಮ OBC ಅಧ್ಯಕ್ಷರಾದ ಚಂದ್ರಣ್ಣವರು ಕಳೆದ 8 ವರ್ಷಗಳಿಂದ ಒಂದಷ್ಟು ಕಾರ್ಯಕರ್ತರನ್ನ ಜನಗಳನ್ನ ಕರ್ಕೊಂಡ್ಬಂದು ನಂದಿಗಿರಿ ಪ್ರದಕ್ಷಿಣೆಯನ್ನ ಮಾಡ್ತಾ ಇದ್ರು. ಕಳೆದ ನಾನು ನಂದಿ ದೇವಸ್ಥಾನವನ್ನ ನೋಡ್ಬೇಕು ಅಂತ ಹೇಳಿ ಬಂದಾಗ ಅತ್ಯಂತ ಅದ್ಭುತವಾದಂತ ದೇವರು ಅದು ಭೋಗನಂದೀಶ್ವರ ಮತ್ತು ಐತಿಹಾಸಿಕ ಪುರಾಣ ಇರ್ತಕ್ಕಂತ ಇಂಥ ಪ್ರಸಿದ್ಧವಾದಂತ ನಂದಿಗಿರಿ ಪ್ರದಕ್ಷಿಣೆಯನ್ನ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ಬೇಕು. ಇವತ್ತು ನಾವು ಅನೇಕ ಭಕ್ತಾದಿಗಳು ಹೊರ ರಾಜ್ಯಗಳಿಗೆ ಈಶ್ವರನನ್ನ ಸುತ್ತೋದಕ್ಕೆ ಹೋಗ್ತೀವಿ. ಇಲ್ಲೇ ನಮ್ಮ ನಂದಿ ಬೆಟ್ಟದ ಹತ್ರನೇ ಈಶ್ವರ ಪುರಾತನವಾದಂತ ದೇವಸ್ಥಾನ ಇರೋದ್ರಿಂದ ನಾವ್ ಯಾಕೆ ಇಲ್ಲಿ ಇದಕ್ಕೆ ಒಂದು ಐತಿಹಾಸಿಕವಾದಂತ ಮಹತ್ವವನ್ನು ಕೊಡಬಾರದು ಮತ್ತು ನಮ್ಮ ರಾಜ್ಯದ ಜನತೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ವರ್ಷ ಇಲ್ಲಿ ಬರೋ ರೀತಿಯಲ್ಲಿ ಆಗ್ಬೇಕು ಅಂತ ಹೇಳಿ ಈ ಸರಿ ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬೆಳಗ್ಗೆ 7 ಗಂಟೆಯಿಂದ ನಾವು ನಂದಿಗಿರಿ ಪ್ರದಕ್ಷಿಣೆಯನ್ನ ಪ್ರಾರಂಭ ಮಾಡಿದೀವಿ. ಮುಂದಿನ ವರ್ಷದಿಂದ ಪ್ರತಿ ವರ್ಷ ಇನ್ನೂ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರೋ ರೀತಿಯಲ್ಲಿ ಮಾಡ್ತೀವಿ. ಇಲ್ಲಿ ಸಂಪೂರ್ಣವಾದ ವ್ಯವಸ್ಥೆಯನ್ನ ನಮ್ಮ ಚಿಕ್ಕಬಳ್ಳಾಪುರದ ನಮ್ಮ ಬಿಜೆಪಿಯ ಮುಖಂಡರು ಮತ್ತು ಮಾಜಿ ಜಿಲ್ಲಾ ಅಧ್ಯಕ್ಷರಾದಂತಹ ಸಂದೀಪ್ ರೆಡ್ಡಿ ಅವರು ಮುತುವರ್ಜಿಯನ್ನು ವಹಿಸಿ ಬಂದಂತ ಎಲ್ಲಾ ಭಕ್ತಾದಿಗಳು ಕೂಡ ತಿಂಡಿ ವ್ಯವಸ್ಥೆಯನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲ ವ್ಯವಸ್ಥೆಗಳನ್ನ ಕೂಡ ಮಾಡಿದ್ದಾರೆ. ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇವತ್ತು ಒಟ್ಟಾರೆ ಎಲ್ಲರೂ ಸೇರಿ ಈ ನಂದಿಗಿರಿ ಪ್ರದಕ್ಷಿಣೆಯನ್ನ ನಮ್ಮ ನಿರೀಕ್ಷೆಗೆ ಮೀರಿ ಭಕ್ತರು ಬರೋ ರೀತಿಯಲ್ಲಿ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಿ, ದಯವಿಟ್ಟು ಎಲ್ಲಾ ಜನಗಳು ಕೂಡ ನಾವು ಸಮೀಪದಲ್ಲಿದ್ದೀವಿ, ಹತ್ರದಲ್ಲಿರೋ ದೇವರನ್ನ ಎಲ್ಲೋ ಒಂದ್ ಕಡೆ ಮರೆತಿದ್ದೀವಿ. ಇನ್ನು ಮುಂದಿನ ವರ್ಷದಿಂದ ಪ್ರತಿ ವರ್ಷ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ನಂದಿಗಿರಿ ಪ್ರದಕ್ಷಿಣೆಗೆ ಬರಬೇಕು ಅಂತಕ್ಕಂಥ ಮನವಿಯನ್ನ ಕರ್ನಾಟಕ ರಾಜ್ಯದ ಜನತೆಯಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಗಿರಿ ಪ್ರದಕ್ಷಿಣೆಯಲ್ಲಿ ಪಾಲ್ಗೊಂಡ ಸಾವಿರಾರು ಭಕ್ತರ ಅನುಕೂಲಕ್ಕಾಗಿ ಸಮಾಜ ಸೇವಕರು ಹಾಗೂ ದಾನಿಗಳು ಮಾರ್ಗದುದ್ದಕ್ಕೂ ಕುಡಿಯುವ ನೀರು, ತಂಪು ಪಾನೀಯ, ORS, ಹಣ್ಣು ಹಂಪಲು ಹಾಗೂ ತಿಂಡಿ ತೀರ್ಥದ ವ್ಯವಸ್ಥೆ ಮಾಡಿದ್ರು. ವಿಶೇಷವಾಗಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕ ಹಾಗೂ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಸಾವಿರಾರು ಭಕ್ತರಿಗೆ ಅನ್ನದಾನ ಹಾಗೂ ತಿಂಡಿ ವಿತರಿಸುವ ವ್ಯವಸ್ಥೆ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂದೀಪ್ ರೆಡ್ಡಿ, ಭಕ್ತರಿಗೆ ಸೇವೆ ಸಲ್ಲಿಸೋದು ಪುಣ್ಯದ ಕಾರ್ಯ ಎಂಬ ಭಾವನೆಯಿಂದ ಅನ್ನದಾನ ವ್ಯವಸ್ಥೆ ಮಾಡಲಾಗಿದೆ. ಭೋಗನಂದೀಶ್ವರನ ಕೃಪೆ ಎಲ್ಲರ ಮೇಲೂ ಇರಲಿ, ರಾಜ್ಯದಲ್ಲಿ ವರ್ಷವಿಡೀ ಉತ್ತಮ ಮಳೆ ಬೆಳೆ ಆಗಲಿ ಅನ್ನೋ ಸಂಕಲ್ಪದೊಂದಿಗೆ ಗಿರಿ ಪ್ರದಕ್ಷಿಣೆಗೆ ಬರುವ ಭಕ್ತರಿಗೆ ನನ್ನದೊಂದು ಅಳಿಲು ಸೇವೆಯಾಗಿ ಈ ಅನ್ನದಾನವನ್ನು ಸಮರ್ಪಿಸುತ್ತಿದ್ದೇನೆ. ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್ ಅವರ ಪ್ರೀತಿ ಎಲ್ಲರ ಮೇಲಿದೆ ಅಂದರು. ಇವತ್ತು ಆಷಾಢ ಮಾಸದ ಕೊನೆ ಸೋಮವಾರ ತುಂಬಾ ವಿಶೇಷ ಹಾಗೂ ಪುಣ್ಯದ ದಿನ.
ಈ ದಿನದಂದು ಏನು ಮೊದಲಿನಿಂದಲೂ ಪ್ರತೀತಿ, ಒಂದು ಸಂಸ್ಕೃತಿ, ಒಂದು ಭಕ್ತಿಯನ್ನ ತೋರಿಸ್ಕೊಳ್ಳುವಂತಹ ರೀತಿ. ನಾಡಿನ ಎಷ್ಟೋ ಜನ, ಸಾವಿರಾರು ಜನ ಇಲ್ಲಿ ಬಂದು ನಂದಿಗಿರಿ ಪ್ರದಕ್ಷಿಣೆಯನ್ನ ಮಾಡಿ ಪುಣ್ಯವನ್ನ ಸಂಪಾದನೆ ಮಾಡ್ಕೊಳ್ಳುವಂತಹ ಕೆಲಸವನ್ನ ನೂರಾರು ವರ್ಷಗಳಿಂದ ಇದು ನಡ್ಕೊಂಡ್ ಬರ್ತಾ ಇದೆ. ಈಗ ಏನು ಯಲಹಂಕದ ಜನಪ್ರಿಯ ಶಾಸಕರಾದಂತಹ SR ವಿಶ್ವನಾಥಣ್ಣನವರ ಮಾರ್ಗದರ್ಶನದಲ್ಲಿ ನಾವಿವತ್ತು ಗಿರಿ ಪ್ರದಕ್ಷಿಣೆಯನ್ನ ಮಾಡ್ತಾ ಇದೀವಿ. ನೀವೇ ನೋಡಿದ ಹಾಗೆ ಕೇಸರಿಮಯವಾಗುತ್ತದೆ ಇಡೀ ಗಿರಿ. ಏನು ಸುತ್ತಲೂ ಇರುವಂತಹ ಕಿಲೋಮೀಟರ್ಗಳ ಲೆಕ್ಕಕ್ಕೆ ನೋಡಿದ್ರು ಸಹ ಎಲ್ಲಿ ನೋಡಿದ್ರು ಕೇಸರಿ. ಇಂತಹ ಒಂದು ಅದ್ಭುತವಾದ ವಾತಾವರಣದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಭಕ್ತಿಯಿಂದ ಜನ ಏನು ಇವತ್ತು ಗಿರಿ ಪ್ರದಕ್ಷಿಣೆ ಮಾಡ್ತಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂದಿರುವಂತಹ ಯಲಹಂಕ ಕ್ಷೇತ್ರದ ಎಲ್ಲ ಭಕ್ತಾದಿಗಳಿಗೆ, ಜೊತೆಗೆ ದೊಡ್ಡಬಳ್ಳಾಪುರದವ್ರು ಬಂದಿದ್ದಾರೆ, ನೆಲಮಂಗಲದಿಂದ ಬಂದಿದ್ದಾರೆ. ಎಲ್ಲ ಏನು ನಂದಿಗಿರಿ ಪ್ರದಕ್ಷಿಣೆಯ ಶಿವನ ಭಕ್ತರ ಜೊತೆ ಏನು ನಮ್ಮ SR ವಿಶ್ವನಾಥಣ್ಣನ ದೊಡ್ಡ ಅಭಿಮಾನಿ ಸಮೂಹ ಬಂದಿರೋದು ಇಡೀ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಕಳೆ ಕಟ್ಟಿದೆ. ಇವತ್ತು ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೆ ಇಷ್ಟೂ ಜನ, ಸಾವಿರಾರು ಜನ ಭಕ್ತರು ಏನು ಇವತ್ತು ಪಾದಯಾತ್ರೆ ಮಾಡ್ತಿದ್ದಾರೆ, ಗಿರಿ ಪ್ರದಕ್ಷಿಣೆ ಮಾಡ್ತಿದ್ದಾರೆ, ಅವರ ಒಂದು ಪುಣ್ಯ ಇಡೀ ನಾಡಿಗೆ ತಲುಪಲಿ ಅಂತ ಈ ಮುಖಾಂತರ ಕೇಳ್ಬೋದು. ಗಿರಿ ಪ್ರದಕ್ಷಿಣೆಯಲ್ಲಿ ಪಾಲ್ಗೊಂಡಿದ್ದ ಅನೇಕ ಭಕ್ತರು ತಮ್ಮ ಅನುಭವಗಳನ್ನು ಹಂಚಿಕೊಂಡು ನಂದಿಗಿರಿ ಪ್ರದಕ್ಷಿಣೆ ಆಧ್ಯಾತ್ಮಿಕ ನೆಮ್ಮದಿ, ಶಿಸ್ತು ಮತ್ತು ಸಾಮಾಜಿಕ ಸಾಮರಸ್ಯದ ಸಂಕೇತವಾಗಿದ್ದು ಪ್ರತಿ ವರ್ಷ ಇನ್ನಷ್ಟು ಭವ್ಯವಾಗಿ ಆಯೋಜಿಸಬೇಕು ಅಂತ ಅಭಿಪ್ರಾಯಪಟ್ಟರು.